ನಾನು ಹೇಳ್ಕೊಟ್ಟಂಗೆ ಮಾಡು. ಇದು ಮಾಡಿ ನಾನು ಹೇಳ್ಕೊಟ್ಟಿದ್ನಲ್ಲ. ನೀವೇ ಹೇಳ್ಕೊಟ್ಟಿದ್ವಾ? ಇದು ನಾನು ಹೇಳ್ಕೊಟ್ಟಿದ್ನಲ್ಲ ಹಂಗೆ ಮಾಡಿ. ಏನಲ್ಲಿ ಮಾಡ್ಬೇಕು ಹೇಳಿ? ಕತ್ತಿ ಟಾಕಲ್ ಮಾಡೋದು. ಸರಿಯಾಗಿ ಬಂದಿಲ್ಲ. ಅವ್ರು ಸರಿ ಹೇಳ್ಕೊಟ್ಟಿಲ್ಲ ಹಂಗಾದ್ರೆ. ಸೇಲ್ ಓಯ್ ಸರಿ ಆಗವೆ ನೋಡಿ ಗಾಯ್ಸ್ ಎಲ್ಲ ಆಯ್ ಮಾಡಿ. ಹಾ ಎಲ್ಲ ಸೆಟ್ಲ್ ಆಗ್ಬಿಟ್ಟಾರಪ್ಪ ಮೊಬೈಲ್ ಇಸ್ಕೊಂಡು. ಹಂಗೆ ಬರ್ಬೇಕು. ಇದ್ಯಾಕೆ ಲೋಕವೆಲ್ಲ ಬಿದ್ದೋಗಿದೆ. ಊರ್ ಮೇಲೆ ಊರ್ ಬಿದ್ರೆ ನಿದ್ದೆ ಅಂತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರ್ಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ನಾನೇ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಯಾರೂ ಕನ್ಫ್ಯೂಸ್ ಆಗಬೇಡಿ. ವರಲಕ್ಷ್ಮಿ ಬಿಟ್ಟು ಬೇರೆ ಯಾರಾದರೂ ಮಾತಾಡ್ತಾ ಇದ್ದಾರಾ, ರೆಕಾರ್ಡ್ ಮಾಡ್ತಾ ಇದ್ದಾರಾ ಅಂತ. ಸಾಕಷ್ಟು ದಿನ ಆಗಿಬಿಟ್ಟಿದೆ. ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಉರುಳ್ಬಿಟ್ಟಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತು. ಕಾರಣ ಇಷ್ಟೇ, ನಾನು ಒಂದು 7ನೇ ತಿಂಗಳಿಗೆ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಯಾವುದೇ ಥರ ಅಪ್ಡೇಟ್ಸ್ನ ನಿಮಗೆ ಕೊಡೋಕ್ಕಾಗಲಿಲ್ಲ. ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಚೆನ್ನಾಗಿ ಅನುಭವಿಸ್ತಾ ಸಾಗಿಸ್ತಾ ಬಂದೆ. ಆ್ಯಂಡ್ ನಾನು ಬೆಂಗಳೂರಿಗೆ ಬಂದ ನಂತರ ರೆಗ್ಯುಲರಾಗಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಾಗ ಕೂಡ ನನಗೆ ಸಡನ್ನಾಗಿ ಮ್ಯಾಂಗ್ಳೂರ್ ವೆದರ್ಗೆ ಅಡ್ಜಸ್ಟ್ ಆದಮೇಲೆ ಆಯಿಲ್ ಆಗ್ಬೋದು ಅಥವಾ ನೀರೋ ಏನೋ ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ವಾಯ್ಸು ಬ್ಲಾಕ್ ಆದಂಗೆ ಅನಿಸ್ಬಿಡ್ತು. ಈಗಲೂ ಕೂಡ ಅಷ್ಟು ಪರ್ಫೆಕ್ಟಾಗಿ ನನ್ನ ವಾಯ್ಸ್ ಇಲ್ಲ. ಆದರೂ ಕೂಡ ಈ ಒಂದು ಸುಂದರ ಕ್ಷಣಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು. ಹಾಗಾಗಿನೇ ತಪ್ಪದೆ ಈ ವಿಡಿಯೋನ ಬೇಗ ಬದಲು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನ್ನ ಡೆಲಿವರಿಗೆ ಇನ್ನು 2 ದಿನ ಅನ್ನೋ ಹಾಗೆ ರೆಕಾರ್ಡ್ನ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತು ಏನು ನೋಡ್ತಾ ಇದ್ದೀರಿ ನೀವು ವಿಡಿಯೋ, ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಇದು ನನ್ನ ಸೀಮಂತದ ವಿಡಿಯೋ ಆಗಿರುತ್ತೆ. ಸೀಮಂತ ಫಸ್ಟ್ ಆಫ್ ಆಲ್ ಮಾಡ್ಕೋಬಾರ್ದು ಅಂತ ಇತ್ತು. ಬಟ್ ಒಂದು ಮಗುಗೆ ಒಂದೊಂದು ರೀತಿ ಆಗಬಾರ್ದು. ಆ್ಯಂಡ್ ಯಾವುದೇ ಹೆಣ್ಣಿಗಾದರೂ ಇದು ಲೈಫಲ್ಲಿ ಮತ್ತೆ ಮರುಕಳಿಸ್ದೇ ಇರುವಂಥ ದಿನ ಆಗಿರೋದ್ರಿಂದ ಅದನ್ನು ಕಳ್ಕೊಳ್ಳೋಕೆ ನನಗೂ ಕೂಡ ಇಷ್ಟ ಇರಲಿಲ್ಲ. ಬಟ್ ಒಂದು ತಕ್ಕ ಮಟ್ಟಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಮುತ್ತೈದೆಯರ ಆಶೀರ್ವಾದ ತೊಗೋಬೇಕು ಅಂತ ಇದ್ದದ್ದು. ಸಡನ್ನಾಗಿ ಸ್ವಲ್ಪ ಕ್ಲೋಸ್ ಸರ್ಕಲ್ಲು ಹತ್ತಿರದಲ್ಲಿ ಒಬ್ಬೊಬ್ಬರನ್ನ ಕರೆದು ಬಿಟ್ಟರು ಅದು ತಪ್ಪಾಗುತ್ತೆ ಅಂದಾಗ, ತುಂಬ ಹತ್ತಿರದಲ್ಲಿರೋನೇ ಕರಿಬೇಕು ಅಂದಾಗ ಒಬ್ರನ್ನೊಬ್ರು ಬಿಟ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಹಾಗೆ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮನೆ ಅಳತೆಗೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ವಿ. ಹಾಗಿದ್ದಾಗ ಒಂದು ಡೆಕೋರೇಷನ್ ಆಗ್ಬೋದು ಅಥವಾ ಒಂದು ತಟ್ಟೆ ಜೋಡಿಸುವಿಕೆ ಆಗ್ಬೋದು, ಇದೆಲ್ಲನೂ ಮನೆ ಅಳತೆಗೆ ಮಾಡ್ಕೊಂಡಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಆ ಡೆಕೋರೇಷನ್ ಐಟಮ್ಸಿಂದ ಹಿಡಿದು ಆ ತಟ್ಟೆನೆಲ್ಲ ಪರ್ಸ್ನಲಾಗಿ ವೈಯಕ್ತಿಕವಾಗಿ ಹೋಗಿ ಪರ್ಚೇಸ್ ಮಾಡಿ ತಂದು ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀವಿ ಅಂತ ನಾನಂತೂ ಭಾವಿಸ್ತೀನಿ. ಇದಕ್ಕೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ಸಂತು ಆ್ಯಂಡ್ ದೀಪಕ್ಕ ತುಂಬಾ ಹೆಲ್ಪ್ ಮಾಡಿದ್ರು. ದೀಪಕ್ಕ ನನಗೆ ಶಾಪಿಂಗಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆ ಬಂದರು. ಮನೆಗೆ ತಟ್ಟೆ ಸಾಮಾನಿಗೆ ಏನೇನು ಬೇಕು ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು ಆ ತಟ್ಟೆನೂ ಸಹ ವೈಯಕ್ತಿಕವಾಗಿ ಪರ್ಚೇಸ್ ಮಾಡಿ ಆ ರ್ಯಾಪಿಂಗ್ ಮಾಡೋದಾಗ್ಬೋದು ಅದನ್ನೆಲ್ಲನೂ ಸಂತು ಮತ್ತು ದೀಪಕ್ಕ ಸೇರಿ ನನಗೆ ಹೆಲ್ಪ್ ಮಾಡಿದ್ರು. ಸೊ ಹಾಗಾಗಿನೇ ಅದು ತುಂಬ ಚೆನ್ನಾಗಿ ಮೂಡ್ ಬಂತು. ನಾನು ಹೇಳ್ಕೊಟ್ಟಂಗೆ ಮಾಡು. ಇದು ಮಾಡಿ ನಾನು ಹೇಳ್ಕೊಟ್ಟಿದ್ದೆ.
ನೀವೇ ಹೇಳ್ಕೊಟ್ಟಿದ್ವಾ? ಇದು ನಾನು ಹೇಳ್ಕೊಟ್ಟಿದ್ದಲ್ಲ ಹಂಗೆ ಮಾಡಿ. ಏನಲ್ಲಿ ಮಾಡ್ಬೇಕು ಹೇಳಿ? ಕತ್ತಿ. ಚಾಕಲ್ ಮಾಡೋದು. ಸರಿಯಾಗಿ ಬಂದಿಲ್ಲ. ಅವ್ರು ಸರಿ ಹೇಳ್ಕೊಟ್ಟಿಲ್ಲ ಹಂಗಾದ್ರೆ. ಸೇಲ್. ಓಯ್ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ಯಾವ ತರ ಮಾಡಿರೋದು ಏನ್ ಮಾಡ್ಬೇಕು ಹಿಂಗೆಲ್ಲ ಅದು ಅನ್ಸು. ಏನ್ ಮಾಡ್ಬೇಕು ಪ್ಯಾಚ್ ವರ್ಕ್ ಮಾಡ್ತಾವ್ರೆ ಫ್ರೆಂಡ್ಸ್. ಕತ್ರಿಲಿ ಹೇಳ್ಕೊಟ್ಟಿದ್ರಂತೆ ಇವ್ರು. ಕತ್ರಿಲಿ ಏನಮ್ಮ ಹೇಳ್ಕೊಟ್ಟಿದ್ರು? ಈ ತರ ಹೇಳ್ಕೊಟ್ಟಿದ್ದ ಕತ್ರಿಲಿ. ಕಟ್ ಮಾಡಿದೆ ಅಂತಕ್ಕೆ. ಅದ್ ಹಾಕ್ಬಿಟ್ಟು ಅದನ್ನೇ ಅಂಟಿಸ್ಬಿಡೋದು. ಅದ್ ಕಟ್ ಆಗೋಯ್ತು ಪಾಪ ಯಾವ್ದೋ ಗ್ಯಾನ್ದಲ್ಲಿ. ಅದಕ್ಕೆ ಗುರುಗಳಿಗೆ ಎದುರು ಮಾತಾಡೋದು ಇನ್ನೇನು? ಗೊತ್ತುತ್ತಾ? ಇವಾಗ ಅದಕ್ಕೆ ಅದನ್ನ ಅಂಟಿಸ್ಬಿಡ್ತಾರ ಹಂಗೇನೆ. That is called cat pie. ಎಂತದ? Cat pie. ಶಿಷ್ಯ ಮಾಡೋ ತಪ್ಪನೆಲ್ಲ ಗುರುಗಳು ಸರಿ ಮಾಡ್ತಾರೆ. ಇದು ಅದಕ್ಕಿಂತ ಬ್ಯೂಟಿಫುಲ್ ಆಗ್ಬೋದು. ನೀನೇ ಹೇಳ್ಬೇಕು. ನೋಡಿದ್ರಲ್ಲ, ನನ್ನ ಅಮೂಲ್ಯವಾದ ಗಳಿಗೆ ಸೃಷ್ಟಿಯಾಗೋದಕ್ಕೋಸ್ಕರ ಅವರೆಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಅದನ್ನು ಕೂಡ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ನಾನು ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಸಾರಿ ಕೂಡ ಕೇಳ್ತೀನಿ. ಧನ್ಯವಾದ ಯಾಕೆ ಅಂತಂದರೆ, ಸಾಕಷ್ಟು ದಿನ ಗ್ಯಾಪ್ ಆಗಿಬಿಟ್ಟಿದೆ ನಾನು ವೀಡಿಯೋನ ಮಾಡಿ. ಆದರೂ ಕೂಡ ನೀವೆಲ್ಲರೂ, ಅದರಲ್ಲೂ ಕೆಲವರಂತೂ ವೈಯಕ್ತಿಕವಾಗಿ ತುಂಬ ವಿಚಾರಿಸಿದ್ದೀರಿ, ಹೇಗಿದೆಯಾ ಚೆನ್ನಾಗಿದೆಯಾ, ವೀಡಿಯೋಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಅಪ್ಡೇಟ್ನ ತಿಳ್ಕೊಳ್ಳೋಕ್ಕೆ ಅದರ ಸುಮಾರು ಜನ ಕಾತರರಾಗಿದ್ದರೆ. ನಿಮ್ಗೆಲ್ರಿಗೂ ನಾನು ಧನ್ಯವಾದ. ಆ್ಯಂಡ್ ತುಂಬ ಲಾಂಗ್ ಗ್ಯಾಪ್ ಆದರೂ ಕೂಡ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೀರಾ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಾ. ಅದಕ್ಕಂತೂ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಬಟ್ ಅದಕ್ಕೆ ಪ್ರತಿಯಾಗಿ ಖಂಡಿತ ನಾನು ಒಳ್ಳೊಳ್ಳೆ ವೀಡಿಯೋನ ಕೊಡೋ ಪ್ರಯತ್ನವನ್ನು ಇನ್ನು ಮುಂದೆ ಅಂತೂ ಡೆಫಿನೆಟಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟ. ಆ್ಯಂಡ್ ನೋಡ್ತಾ ಇದ್ರಲ್ಲ, ಈ ಬ್ಯಾಕ್ ಡ್ರಾಪ್ ಏನಿದೆ ಇದನ್ನು ನಾವು ಹೊರಗಡೆಯಿಂದನೇ ಪರ್ಚೇಸ್ ಮಾಡಿ ತಂದಿದ್ದು. ಮನೆ ಅಳತೆಗೆ ಏನೇನು ಬೇಕು ಅಷ್ಟನ್ನೇ ನೋಡಿಕೊಂಡು ಆನ್ಲೈನಲ್ಲೂ ಸಡನ್ನಾಗಿ ಬುಕ್ ಮಾಡೋದಕ್ಕೂ ಹಾಕಿ ತರ್ಸೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ 2 ದಿನದಲ್ಲಿ ಡಿಸೈಡ್ ಆಗಿದ್ದು ಇಂಥ ದಿನ ಮಾಡಬೇಕು ಅಂತ. ನನಗಿದ್ದ ಪರಿಸ್ಥಿತಿಗೆ ತುಂಬ ಲಾಂಗ್ ಗ್ಯಾಪ್ ತೊಗೊಂಡು ಏನಂತಾರೆ ಅರ್ಶಿನ ಕುಂಕುಮ ಇಟ್ಸ್ಕೊಳಕ್ಕಾಗ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೂ ಸ್ವಲ್ಪ ಟೈಮ್ ಆರಾಮಾಗಿ ನನಗೆ ಡ್ಯೂ ಡೇಟ್ ನಿಯರ್ ಇದ್ದ ಹಾಗೆಯೇ ಇವಾಗ ಮುಂದುವರ್ಕೊಂಡು ಬಂದಿದೆ ಡೆಲಿವರಿಗೆ. ಆದರೆ ಹೇಳೋಕ್ಕೆ ಬರಲ್ಲವಲ್ಲ 9 ಮಂತ್ ಬಿದ್ದ ಕೂಡಲೇ ಹೆಂಗೆ ಏನು ಅಂತ. ಹಾಗಾಗಿ ಸ್ವಲ್ಪ ಗಡಿಬಿಡಿಲೇ ಮಾಡೋಂಗಾಯಿತು. ಸೊ ತುಂಬ ದೂರದಲ್ಲಿರೋರ್ನೆಲ್ಲ ಕರೆಯೋಕ್ಕಾಗ್ದಿದ್ರು, ಸುತ್ತಮುತ್ತದಲ್ಲಿರೋರ್ನೆಲ್ಲ ಪ್ರೀತಿಯಿಂದ ಕರೆದಿದ್ವಿ. ಅದರಲ್ಲಿ ತುಂಬ ಪ್ರೀತಿ ಇದ್ದವರಂತೂ ಎಲ್ಲರೂ ಅಟೆಂಡ್ ಆಗಿದ್ರು. ಅದು ನಂಗೆ ತುಂಬಾ ಸಮಾಧಾನ ಆಗಿದೆ. ಅದರಲ್ಲೂ ಕೂಡ ನನ್ನ ಕಸಿನ್ಸಿಂದು ನನಗೆ ಪ್ರೋಗ್ರಾಮ್ ಯಾವತ್ತಿದೆಯೋ ಆವತ್ತು ಬರ್ತೀನಿ ಅಂತ ಹೇಳಿದರು. ಬಟ್ ನನಗೆ ಪ್ರೀವಿಯಸ್ ನೈಟೇ ಬಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ರು, ಸರ್ಪ್ರೈಸ್ ಮಾಡಿದ್ರು. ಅದಕ್ಕಂತೂ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಒಂದು ದಿನಕ್ಕೆ ಮುಂಚೆ ನನ್ನ ಕಸಿನ್ ನನ್ನ ಜೊತೆ ಇದ್ದು ಎಲ್ಲ ನೋಡಿ ಮಾಡಿದ್ದು. ಇದು ನೆಕ್ಸ್ಟ್ ಡೇ ಫಂಕ್ಷನ್ದು ದಿನ ನಡೀತಾ ಇರುವಂಥದ್ದು. ಹಿಂದಿನ ದಿನ ಅಡುಗೆಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ತಯಾರಿಗಳನ್ನೆಲ್ಲ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆ್ಯಂಡ್ ಏನೇನು ಮನೆ ಜನನೇ ಮಾಡ್ತಾ ಇದ್ದಿದ್ದರಿಂದ, ಹೊರಗಡೆಯವ್ರನ್ನೇನು ನೇಮಕ ಮಾಡದೇ ಇದ್ದಿದ್ದರಿಂದ, ಮನೆ ಜನನೇ ಸೇರಿ ಮಾಡ್ತಾಯಿದ್ರಿಂದ ಎಲ್ಲ ಸ್ವಲ್ಪ ಕಸಿ ಅನ್ನಿಸ್ತಿತ್ತು. ಆದರೂ ತುಂಬ ಚೆನ್ನಾಗಾಯಿತು. ಅಡುಗೆ ಮಾತ್ರ ನಾವು ಹೊರಗಡೆಯಿಂದ ಕರೆಸಿ ಮಾಡಿಸಿರೋ ಅಂಥದ್ದು. ಆಮೇಲೆ ಬೆಳಗ್ಗೆನೇ ಒಂದು 11 ಗಂಟೆ ಅಷ್ಟರಲ್ಲೆಲ್ಲ ಮುಹೂರ್ತ ಎಲ್ಲ ಚೆನ್ನಾಗಿತ್ತು. ಆ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಾಗ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದಷ್ಟು ಜನ ಬರದೇ ಇದ್ದಿದ್ದರಿಂದ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಆಮೇಲೆ ನಮ್ಗೆ ಅವ್ರು ಬರೋಲ್ಲ ಅಂತ ಮತ್ತೆ ರಿಯಲೈಸ್ ಆಗಿ ಆಯಿತು ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಮುಹೂರ್ತ ಮುಗಿದೋಕ್ಕಿಂತ ಮುಂಚೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಯಾರ್ಯಾರೆಲ್ಲ ಬಂದಿದ್ರು, ತುಂಬ ಪ್ರೀತಿಯಿಂದ ಬಂದಿದ್ರು, ಅವರೆಲ್ಲರಿಗೂ ನಾನು ಎಷ್ಟು ಆಭಾರಿಯಾಗಿರ್ತೀನಿ ಅಂದರೆ ಅದು ಹೇಳ್ತಿರೋದು. ಅದರಲ್ಲೂ ನಮ್ಮ ಅಣ್ಣನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಭಾಗಿಯಾಗಿತ್ತು. ನಂಗೆ ತುಂಬ ಖುಷಿಯಾಯಿತು. ಅದರಲ್ಲೂ ಕೂಡ ಶ್ರೀದೇವಿ ಅಕ್ಕನ ನಾನು ಫಸ್ಟ್ ಟೈಮ್ ಮುಖತಃ ಭೇಟಿ ಮಾಡಿದ್ದು. ಬಟ್ ಅವ್ರು ನನಗೆ ಸ್ವಂತ ತಂಗಿ ಅನ್ನೋ ಹಾಗೆ ನೋಡಿ, ಇಲ್ಲಿ ನಾನು ಹೆಂಗೆ ನೋಡ್ಕೊತಿದ್ದಾರೆ, ಹೂವಾಗಿ ಇವೆಲ್ಲ ಸರಿ ಮಾಡಿಕೊಂಡು ಸ್ವಂತ ಅವ್ರು ನನ್ನ ಅಕ್ಕ ಆಗಿದ್ರೆ ನಾನು ಹೆಂಗೆ ಕೇರ್ ಮಾಡ್ತಿದ್ರು ಆ ಥರ. ಅದು ಫಸ್ಟ್ ಮೀಟಲ್ಲೇ, ನಾವು ಫೋನಲ್ಲಿ ಮಾತಾಡ್ತಾಯಿದ್ವಿ, ಬಟ್ ಫಸ್ಟ್ ಮೀಟಲ್ಲೇ ಈ ಥರ ಮುಂದೆ ನಿಂತ್ಕೊಂಡು ಎಲ್ಲರೂ ಮಾಡಿದ್ದು ನಂಗೆ ತುಂಬ ಖುಷಿಯಾಯಿತು. ಆ್ಯಂಡ್ ನನಗೆ ಲಾಸ್ಟ್ ಸೀಮಂತದಲ್ಲಿ ಸ್ವಲ್ಪ ಒಂದಷ್ಟು ಬೇಸರಗಳಿತ್ತು. ಏನಂತ ಅಂದರೆ, ನಂಗೆ ಕರೆಕ್ಟಾಗಿ ನನ್ನ ಗಂಡನ ಕೈ ಅರ್ಶಿನ ಕುಂಕುಮ ಇಟ್ಸ್ಕೊಂಡಿರಲಿಲ್ಲ, ಆಶೀರ್ವಾದ ತೊಗೊಂಡಿರಲಿಲ್ಲ, ಆ್ಯಂಡ್ ಒಂದು ಕರೆಕ್ಟ್ ಫಾರ್ಮೇಟಲ್ಲಿ ಹೋಗಿಲ್ಲ ಅನ್ನೋದಿತ್ತು. ಆಮೇಲೆ ಹೂನಾರನೇ ಇರಲಿಲ್ಲ ಅನ್ನೋದೆಲ್ಲ ಸ್ವಲ್ಪ ಒಂದಷ್ಟು ಏನೇನೋ ಬೇಜಾರಾಗಿಬಿಟ್ಟಿತ್ತು ಹೋದ ಸತಿ ನನಗೆ. ಅಂದರೆ ಬೇಕು ಅಂತಲ್ಲ, ಅದು ಬೈ ಮಿಸ್ಸಾಗೆಲ್ಲ ಆಗಿದ್ದು ಅಂಥದ್ದು. ಸೊ ಈ ಸತಿ ನಾನು ಅದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಸಿಂಪಲ್ ಆಗಾದರೂ ಕೂಡ
ಚೊಕ್ಕವಾಗಬೇಕು, ಅಚ್ಚುಕಟ್ಟಾಗಬೇಕು ಅಂತ ಅಂದ್ಬಿಟ್ಟು ಈ ಸರ್ತಿ ಎಲ್ಲ ಒಂದು ಫಾರ್ಮೆಟಲ್ಲಿ ಮಾಡ್ಕೊಂಡು ಹೋಗಿದ್ದು ತುಂಬ ಹಾಗೆ ಕೂಡ ಆಯಿತು ಕೂಡ. ಅದು ನನಗೆ ತುಂಬಾ ಖುಷಿ ಸಿಕ್ಕಿದೆ. ರಂಜು ಫ್ಯಾಮಿಲಿ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತು. ರಂಜು ಫ್ಯಾಮಿಲಿಗೂ ನನಗೂ ಇರೋವಂಥ ಬಾಂಡ್ ಡೇ ಒನ್ನಿಂದ ನನ್ನ ಫ್ರೆಂಡ್ ಅಂತ ಹೇಳೋದಕ್ಕಿಂತ ಅದು ನನ್ನ ಫ್ಯಾಮಿಲಿ. ನನ್ನ ಯಾವುದೇ ಕಾರ್ಯಕ್ರಮದಲ್ಲೂ ಮಿಸ್ ಆಗದೇ ಇರೋ, ಒಂದು ಬಾರಿನೂ ಕೂಡ ಮಿಸ್ ಆಗದೇ ಇರೋಂಥ ಏಕೈಕ ಫ್ಯಾಮಿಲಿ ಅಂದರೆ ಅದು ರಂಜು ಫ್ಯಾಮಿಲಿ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ, ಬಟ್ ಆ ಪ್ರೀತಿನ ನಾನು ಸಾಯೋರು ಉಳಿಸ್ಕೊತೀನಿ. ಆ್ಯಂಡ್ ಇಲ್ಲಿ ಹೇಳಿದ್ನಲ್ಲ, ಶ್ರೀದೇವಿ ಅಕ್ಕ ಬಂದಿದ್ದಾರೆ, ಅಮ್ಮ ಬಂದಿದ್ದರು, ಅವ್ರ ಮುದ್ದಾದ ಮಗಳು ಬಂದಿದ್ದರು, ನಿಧಾನಕ್ಕೆ ಗೀತಾ ಮತ್ತು ಪ್ರಸಾದ್ ಅಣ್ಣ ಬಂದರು, ಆಮೇಲೆ ಡ್ಯಾನಿ ಅಣ್ಣ ಬಂದರು, ಶ್ರುತಿ ಅಕ್ಕ ಬಂದರು, ಎಲ್ಲ ಅಣ್ಣನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಂಗೆ ತುಂಬ ಖುಷಿ ಕೊಟ್ಟರು. ಚೆನ್ನಾಗಿತ್ತು, ತುಂಬ ಸಿಂಪಲ್ ಆಗಾದರೂ ಚೆನ್ನಾಗಾಯಿತು. ಈ ಟೈಮಲ್ಲಿ ಬಸರಿ ಯಾರದೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಗರ್ಭದಲ್ಲಿ ಇದ್ದಾಗ ಅದೇ ಒಂದು ಶ್ರೇಷ್ಠತೆ, ಅದೊಂದು ಅದ್ಭುತ. ಅಂಥ ಟೈಮಲ್ಲಿ ದೇವ ಸಮಾನವಾಗಿರುತ್ತೆ ಗರ್ಭ ಅನ್ನೋದು. ನಾವು ಯಾರದೇ ಕಾಲಿಗೆ ಬೀಳೋದು ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ಹಾಗಾಗಿನೇ ಮೇಲಿಂದನೇ ಹಾಗೆ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಇವಾಗ ಕೂತ್ಕೊಳ್ಳೋಕ್ಕೆ ಮೊದಲನೇದಾಗಿ ನೀವು ನೋಡಿದಾಗ ಶ್ರೀದೇವಿ ಅಕ್ಕ ಫಸ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಅದೊಂದು ತುಂಬು ಮಾಡ್ದಂಗೆ ಮಾಡ್ತಾರೆ. ಅದಾದಮೇಲೆ ನಾನು ಎಲ್ಲರದ್ದು ನಮಸ್ಕಾರ ತೊಗೊಂಡು ಆಶೀರ್ವಾದ ತೊಗೊಂಡು ಹೋಗಿ ಅದಕ್ಕೂ ಮುಂಚೆ ದೀಪ ಹಚ್ಚಿ ಕೂತ್ಕೋಬೇಕು ಅಂತ ನನ್ನ ತಂಗಿ ನನ್ನ ಕಸಿನ್ಸಿಂದು ಇಲ್ಲಿ ದೀಪ ಹಚ್ತಾರೆ. ಅದಾದಮೇಲೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಫ್ರೆಂಡ್ಸ್ ನೋಡಿ, ಈ ಒಂದು ಶುಭ ಗಳಿಗೆನೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೆರುಗು. ಆ್ಯಂಡ್ ಈ ಕಾರ್ಯಕ್ರಮ ಆಗಬೇಕಾಗಿದ್ದಂತಹ ಅತಿ ಮುಖ್ಯ ಉದ್ದೇಶ ಕೂಡ ಇದೆ. ಕಳೆದ ಬಾರಿ ನನಗೆ ಈ ಸದಾವಕಾಶ ನನಗೆ ಸರಿಯಾಗಿ ದೊರಕಿರಲಿಲ್ಲ, ಅಂದರೆ ಆ ಫಾರ್ಮೆಟಲ್ಲಿ ಹೋಗಿರಲಿಲ್ಲ. ಅದು ನಂಗೆ ತುಂಬ ಬೇಜಾರಿತ್ತು. ಬಟ್ ಈ ಸತಿ ಫಸ್ಟ್ ಹಿಂಗೆ ಸ್ಟಾರ್ಟ್ ಆಗಬೇಕು ಅಂತ ನನಗಿತ್ತು. ಸೊ ಒಂದು ಸುಂದರ ಕ್ಷಣಗಳಿಗೆ ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು, ಗಂಡನೇ ಸೌಭಾಗ್ಯ. ಆ ಗಳಿಗೆ ನಂಗೆ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಇದೆ. ಮದುವೆ ಆದಮೇಲೆ 2ನೇ ಬಾರಿ ನಾನು ನನ್ನ ಗಂಡನ ಕೈಲಿ ಹಾರ ಹಾಕ್ಸ್ಕೊಳ್ತಾ ಇರೋದು. ಅದೊಂಥರ ಅದು ಕೇಳೋಕ್ಕೆ ತುಂಬ ಚಿಕ್ಕದನ್ನಿಸ್ಬೋದು, ಬಟ್ ಆ ಖುಷಿ ಹೆಂಡತಿಗೆ ಅದಕ್ಕಿಂತ ಮೀರಿ ಇನ್ನೇನು ಸಿಕ್ಕಲ್ಲ. ಅದಾದಮೇಲೆ ನಮ್ಮಮ್ಮ ಇಂದ ಶುರುವಾಗಿ ನನ್ನ ತಂಗಿಯಿಂದ ಪ್ರಾರಂಭ ಆಗಿ ನೆಕ್ಸ್ಟು ಇನ್ನೆಲ್ಲ ಮುತ್ತೈದೆಯರ ಕೈಲೂ ಕೂಡ ಅರಿಶಿನ ಕುಂಕುಮ ಬಳೆ ಹೂವನ್ನು ತೊಡಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ನಮ್ಮ ಪಾಪು, ನಮ್ಮ ಲಡ್ಡು, ನಮ್ಮ ಸಿಂಧು ಮಗಳು ಎಷ್ಟು ಮುದ್ದು ಮಾತಿನ ಮಲ್ಲಿ ಅಂದರೆ, ಅವಳು ಮಾಡ್ತಿದ್ರೆ ಅವಳು ಕೂಡ ಅರಿಶಿನ ಕುಂಕುಮ ಇಡಬೇಕಿತ್ತು. ಅವರಮ್ಮ ಮಾಡ್ತಿದ್ರೆ ಅವಳು ಕೂಡ ಕುಂಕುಮ ಇಟ್ಟು ಆಶೀರ್ವಾದ ಮಾಡಬೇಕಾಯಿತು. ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ, ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾವತ್ತೂ ದೈವನ ಸಂಬೋತ್ರು. ಚಿಕ್ಕವರ ಆಶೀರ್ವಾದನೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ, ಅವರು ದೇವರಿದ್ದಾಗಲ್ಲ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಅರಿಶಿನ ಕುಂಕುಮ ಬಳೆ ಇಟ್ಟು ಆಶೀರ್ವಾದ ಮಾಡಿದ್ರು. ಈ ನನ್ನ ಕಂದ ಅಂತೂ ಮುದ್ದು ಗೊಂಬೆ, ಅಲ್ಲಿ ಬರೀ ಹೆಣ್ಮಕ್ಳದೇ ಸಾಮ್ರಾಜ್ಯ ಆಗಿಬಿಟ್ಟಿತ್ತು. ನನ್ನ ಮಗ ಒಬ್ಬನೇ ಚಿಕ್ಕವನು, ಗಂಡು ಮಗ. ಅದು ಬಿಟ್ಟರೆ ಶ್ರೀದೇವಿ ಅಕ್ಕನ ಪಾಪು ಹೆಣ್ಮಗು, ನಮ್ಮ ಸಿಂಧು ಪಾಪು ಹೆಣ್ಮಗು, ಆಮೇಲೆ ನಮ್ಮ ಗೀತನ ಪಾಪು ಹೆಣ್ಮಗಳು, 3 ಮಕ್ಕಳು ಮುದ್ದಾಗಿ ಅದ್ಭುತವಾಗಿದ್ದರು. ನನಗೂ ಹೆಣ್ಣೆ ಆಸೆ, ಬಟ್ ಯಾಕೋ ಈ ಬಾರಿ ನನಗೆ ಗಂಡು ಮಗು ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಗೊತ್ತಿಲ್ಲ, ಯಾವುದಾದ್ರೂ ದೇವರ ಆಶೀರ್ವಾದ ಅಂತ ನಾನು ಸ್ವೀಕರಿಸ್ತೀನಿ. ಸಾಕಷ್ಟು ಜನ ನಂಗೆ ತುಂಬ ಜನ ನಿಂಗೆ ಹೆಣ್ಮಗು ಆಗುತ್ತೆ ಅಂತಲೇ ಹೇಳ್ತಿದ್ದೀರಿ. ಹಾಗೇನಾರು ಆಗಿಬಿಟ್ರೆ ಫುಲ್ ಪಾರ್ಟಿ ಮಾಡಿಬಿಡೋಣ. ಬಟ್ ಆದರೆ ಯಾಕೋ ಈ ಸಲಿನೂ ಭಾರಿ ಸ್ಟ್ರಾಂಗ್ ಇಂಟ್ಯೂಷನ್ ನನಗೆ ಬೇಬಿ ಬಾಯ್ ಆಗುತ್ತೆ ಅಂತ.
2 ಸಿಂಹದ ಮರಿಗಳ ತಾಯಿ ಆಗಿಬಿಡ್ತೀನಿ. ಆಮೇಲೆ ಗೊತ್ತಿಲ್ಲ, ನೋಡೋಣ, ಲೆಟ್ಸಿ ಏನಾಗ್ಬೋದು ಅಂತ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಅವತ್ತು ಎಷ್ಟು ಜನ ಬಂದಿದ್ರೋ ಅಷ್ಟು ಜನಕ್ಕೂ ನಾನು ತುಂಬ ತುಂಬ ಥ್ಯಾಂಕ್ಫುಲ್. ಆ್ಯಂಡ್ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಆ ಗಳಿಗೆನ ನನಗೆ ಸೃಷ್ಟಿಸ್ಕೊಟ್ರು. ಆ್ಯಂಡ್ ಆ ಖುಷಿನ ನನ್ನ ಜೊತೆ ಅವರು ಹಂಚ್ಕೊಂಡು ಭಾಗಿಯಾಗಿದ್ದರು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ, ಈ ಕಾರ್ಯಕ್ರಮದಲ್ಲಿ ನನ್ನ ಮೇಕೋವರ್ ಕಂಪ್ಲೀಟ್ಲಿ ನಾನೇ ಮಾಡ್ಕೊಂಡಿರುವಂಥದ್ದು. ಸ್ಯಾರಿ ಬಂದು ನನ್ನ ನಾದಿನಿ ಮದುವೆಗೆ ನನಗೆ ಉಡುಗೊರೆಯಾಗಿ ಬಂದಿದ್ದು, ಅದನ್ನೇ ನಾನು ಇಲ್ಲಿ ಹುಟ್ಟಿರುವಂಥದ್ದು. ಗ್ರೀನ್ ಬಾರ್ಡರ್ ಇತ್ತಲ್ಲ, ಹಾಗಾಗಿನೇ ಸೀಮಂತಕ್ಕೆ ಗ್ರೀನ್ ಇರಬೇಕು ಅಂತ ಹೇಳ್ತಾರೆ. ಬಾಟಲ್ ಗ್ರೀನ್ ಸಾಕಷ್ಟು ಜನ ಗೊತ್ತಿರಲ್ಲ, ಬಾಟಲ್ ಗ್ರೀನ್ ಬಳಸ್ತಾರೆ. ಅದರಲ್ಲಿ ಬ್ಲ್ಯಾಕ್ ಯಾನ್ಸ್ ಇರುತ್ತೆ, ಬ್ಲ್ಯಾಕ್ ಥ್ರೆಡ್ಸ್ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಅದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗಾದರೂ ಗ್ರೀನ್ ಸ್ಯಾರಿನೇ ಒಂದು ಕಾರ್ಯಕ್ರಮಕ್ಕೆ ಬೇಕು ಅಂದಾಗ ನೀವು ಹಸಿರು ಬಣ್ಣದ್ದು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಬಾಟಲ್ ಗ್ರೀನ್ ಅಂದರೆ ಡಾರ್ಕ್ ಗ್ರೀನ್ ಏನಿರುತ್ತೆ ಅದನ್ನು ತೊಗೊಬಿಡಿ, ಯಾಕಂದರೆ ಅದರಲ್ಲಿ ಬ್ಲ್ಯಾಕ್ ಯಾನ್ಸ್ ಅಥವಾ ಬ್ಲ್ಯಾಕ್ ಥ್ರೆಡ್ಸ್ ಇರುವಂಥದ್ದು. ಮತ್ತು ನಾನು ಈ ಟೈಮಲ್ಲಿ ಆಲ್ರೆಡಿ ನನಗೆ ಮುಖ ಫುಲ್ಲು ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಥರನೂ ಆಗಿತ್ತು, ಮತ್ತು ನನಗೆ ಡ್ರೈ ಆಗಿಬಿಟ್ಟಿತ್ತು. ಈಗೆಲ್ಲ ಇದ್ದಾಗೂ ಕೂಡ ನಾನು ಆದಷ್ಟು ಮೇಕಪ್ ಮುಖಾಂತರ ಪ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೇಳಿ, ಸಿಂಪಲ್ ಮೇಕಪ್ ಹೇಗಿದೆ ಆ್ಯಂಡ್ ಸ್ಯಾರಿ ಹೇಗಿದೆ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಸೆಗ್ಮೆಂಟ್ ಅಂದರೆ ನನ್ನ ಪವಿ ಸಮಾಗಮ. ನಾನು ನನ್ನ ಫ್ರೆಂಡ್ ಪವಿ ಎಷ್ಟು ಕ್ಲೋಸ್ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಇಬ್ಬರು ಕೂಡ ಒಂದೇ ಟೈಮಲ್ಲಿ ಕನ್ಸೀವ್ ಇದ್ದೀವಿ. ಹತ್ತತ್ರ 1.5 ತಿಂಗಳು 2 ತಿಂಗಳು ಅಷ್ಟೇ ವ್ಯತ್ಯಾಸ ಇರೋವಂಥದ್ದು. ಈ ಟೈಮಲ್ಲಿ ಅವಳು ಕೂಡ ಬಂದು ಅವಳು ಭಾಗಿಯಾಗಿದ್ಲು. ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಮೇಜರ್ ಪಾರ್ಟ್ ಅವಳೇ, ಯಾಕಂದರೆ ನನಗೆ ಮಾಮ್ ಟು ಬಿ ಪ್ರೋಗ್ರಾಮೆಲ್ಲ ಅವಳೇ ಮಾಡಿಕೊಟ್ಟಿದ್ದು. ಅಲ್ಲಿ ಸೀಮಂತ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಮೇಲೆ ಈ ಬಾರಿ ಅವಳಿಗೆ ಹೋಗಿ ನಾನು ಅರಿಶಿನ ಕುಂಕುಮ ಇಡೋಕ್ಕಾಗಲ್ಲ ಅನ್ನೋದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ನನಗೆ. ಸಾಧ್ಯ ಆದರೆ ಹೋಗ್ತೀನಿ, ಅಷ್ಟರಲ್ಲಿ ನಂಗೆ ಡೆಲಿವರಿ ಆಗಿಬಿಟ್ಟಿರುತ್ತೆ. ಬಟ್ ಅವಳು ಇಲ್ಲೇ ಬಂದಾಗ ಇಲ್ಲೇ ನನ್ನ ಆಸೆನ ಸ್ವಲ್ಪ ತೀರಿಸ್ಕೊಂಡು ಕಳಿಸ್ಬಿಟ್ಟಿದ್ದೀನಿ. ಸೊ ಅವಳಿಗೂ ಕೂಡ ತುಂಬ ಒಳ್ಳೆ ರೀತಿಲಿ ಡೆಲಿವರಿ ಆಗಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಪ್ರಾರಂಭದಲ್ಲೇ ನೀವು ನೋಡಿದಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂತು ಮತ್ತು ದೀಪಕ್ಕನ ಪಾತ್ರ ತುಂಬ ಇತ್ತು. ಅದರಲ್ಲೂ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಸಂಬಂಧಪಟ್ಟಂಗೆ ಅವರೇ ಮಾಡಿದ್ದು. ಅದರಲ್ಲೂ ಆ ಹಾರ್ಟಿನ ಮಧ್ಯೆ ತಾಯಿ ಮತ್ತು ಮಗು, ಇದು ಐಕಾನಿಕ್ ಅಲ್ವಾ ಮಾಮ್ ಟು ಬಿ ಪ್ರೋಗ್ರಾಮ್ಗೆ ಅಥವಾ ಬೇಬಿ ಶವರ್ಗೆ. ಅದನ್ನು ಖುದ್ದು ಸಂತೂನೇ ಅದನ್ನು ಥರ್ಮಾಕೋಲ್ನ ಕಟ್ ಮಾಡಿರೋದು ಆ್ಯಂಡ್ ಅದಕ್ಕೆ ಶೈನಿಂಗ್ ಇದನ್ನೆಲ್ಲ ಹಾಕಿರೋದು. ಮತ್ತು ಬೇಬಿ ಮತ್ತು ಮಾಮ್ ಪಿಕ್ಚರ್ ಏನಿದೆ ಅದನ್ನು ಬರೆದು ಕಟ್ ಮಾಡಿ ಪೇಂಟ್ ಮಾಡಿ ಕೂಡ ಸ್ಟಿಕ್ ಮಾಡಿರೋದು ಕೂಡ ಸಂತೂನೇ. ಆ ಕಂಪ್ಲೀಟ್ ಕ್ರೆಡಿಟ್ ಸಂತುಗೆ. ಸೊ ಇನ್ನೇನು ಕಾರ್ಯಕ್ರಮ ಮುಗಿದು ಎಲ್ಲರೂ ಊಟಕ್ಕೆ ಹೋಗಬೇಕು. ಆ ಟೈಮಲ್ಲಿ ಎಂಟರ್ ಆಗಿದ್ದು ಶ್ರುತಿ ಅಕ್ಕ, ಡ್ಯಾನಿ ಅಣ್ಣ, ಗೀತಾ ಮತ್ತು ಪ್ರಸಾದಿ ಅಣ್ಣ. ಬಟ್ ಆದರೂ ಕೂಡ ಅವ್ರ ಕೈಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಸ್ಕೊಂಡು ಆಶೀರ್ವಾದ ತೊಗೊಂಡೆ. ಅದಾದಮೇಲೆ ನಮ್ಮ ಅಣ್ಣನೂ ಸ್ವಲ್ಪ ಡ್ಯೂಟಿಲಿದ್ರು, ಸ್ವಲ್ಪ ಲೇಟಾಗಿ ಬಂದರು. ಮಧ್ಯದಲ್ಲಿ ಮತ್ತೆ ಹೋಗಬೇಕಿತ್ತು, ಆದರೂ ಕೂಡ ಗ್ಯಾಪಲ್ಲಿ ನಮ್ಮ ಅಣ್ಣನ ಕೈಲಿ ಕೂಡ ಅರಿಶಿನ ಕುಂಕುಮ ಇಟ್ಸ್ಕೊಂಡೆ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್, ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್ ನನ್ನ ಅಂಜು, ಅವಳಿಗೂ ಕೂಡ ತುಂಬ ಫೋರ್ಸ್ ಮಾಡಿ ನಾನು ಕರೆಸ್ಕೊಂಡಿದ್ದೀನಿ. ಅವಳು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದು ನಂಗೆ ಆಶೀರ್ವಾದ ಮಾಡಿ ಹೋದಳು. ಅದು ಕೂಡ ಮೂಮೆಂಟು ತುಂಬ ಚೆರಿಷ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿತ್ತು. ನನ್ನ ಎಲ್ಲ ಫ್ರೆಂಡ್ಸು ಅಲ್ಲಿ ಪ್ರೆಸೆಂಟ್ ಇದ್ದರು. ಫ್ರೆಂಡ್ಸ್, ಅದು ನಂಗೆ ತುಂಬ ಖುಷಿದೆ. ಆ್ಯಂಡ್ ಹೇಳಿದ್ನಲ್ಲ ನೋಡಿ, ಗೀತಾ ಲೇಟಾಗಿ ಬಂದಿದ್ದು, ಅದು ಕಂಪ್ಲೀಟ್ ವೀಡಿಯೋನ ಕವರ್ ಮಾಡ್ಕೊಂಡಿಲ್ಲ ಇವ್ರು ಮಾಡಿದವರು. ಅದೊಂದು ಬೇಜಾರಿದೆ ಫ್ರೆಂಡ್ಸ್. ಇತ್ತೀಚೆಗೆ ಹೆಂಗಾಗ್ತಿದೆ ಅಂದರೆ ನಾನೇ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ಕವರ್ ಮಾಡ್ತಾಯಿದ್ದೆ. ಸೊ ಯಾರಿಗೂ ಅಷ್ಟು ಐಡಿಯಾ ಇರಲ್ಲ ಯಾವ ಟೈಮಲ್ಲಿ ವೀಡಿಯೋ ಮಾಡ್ಕೋಬೇಕಂತೆಲ್ಲ. ಫೋರ್ಸ್ಫುಲ್ಲಿ ನೆನಪು ಮಾಡಿ ವೀಡಿಯೋ ಮಾಡೋಂಗೆ ಆಗ್ಬಿಟ್ಟಿದೆ. ಸೊ ಎಲ್ಲರ ಆಶೀರ್ವಾದ ತೊಗೊಂಡಾದಮೇಲೆ ಎಂಡಿಗೆ ಒಂದೊಳ್ಳೆ ಹಾಡಿನ ಮುಖಾಂತರ ನಮ್ಮ ಆಂಟಿ ನನಗೆ ಆರತಿ ಮಾಡಿ ಮುಗಿಸ್ತಾರೆ ನೋಡಿ. ಇಂಥ ಚಿತ್ರಕೋಲನ ಕೋಟೆ ಮಹಾಲಕ್ಷ್ಮಿಗೆ ಮಾಡಿರೇ ಮಂಗಳಾರತಿಯ. ಮುತ್ತು ಮುತ್ತಿನ ಕೋಟೆ, ಮುತ್ತಿನ ತೆನೆಕೋಟೆ, ಮುತ್ತೈದೇರಿರುವುದು ಮೇಲುಕೋಟೆ, ಮುತ್ತೈದೇರಿರುವುದು ಮೇಲುಕೋಟೆ. ರಂಗನ ತೇರು ಮುತ್ತಿನಂಗಡಿ ಮುಂದಂದರು ದಾವಯ್ಯ. ಎತ್ತೀರೇ ಮುತ್ತಿನ ಆರತಿಯ, ಇಂಥ ಚಿತ್ರಕೋಲನ ಕೋಟೆ ಮಹಾಲಕ್ಷ್ಮಿಗೆ ಮಾಡಿರೇ ಮಂಗಳಾರತಿಯ.
ನೋಡಿ ಇವಳು ನನ್ನ ಗಾಯ್ಸ್ ಎಲ್ಲ ಆಯ್ ಮಾಡಿ. ನಾನ್ ಕಾಣ್ತಾ ಇಲ್ವಾ ಅವ್ಳು ಕಾಣ್ತಾ ಇಲ್ವಾ ಗೊತ್ತಾಯ್ತಾ ಇಲ್ಲ. ಇಬ್ರು ಕಾಣಿಸ್ತಿದ್ರೆ ಆದ್ರೆ ಕಪ್ಪು ಕಾಣಿಸ್ಬಿಟ್ರೆ ಅದಕ್ಕೆ ಕ್ಯಾಮ್ರಾ ಸರಿ ಇಲ್ಲ ಹಾಗಾದ್ರೆ. ಅಲ್ಲ ಬೆಳಕು. ಮಾಮ ನೋಡಿ ಈಗ ಐಸಾ ಎಷ್ಟು ಮಗನೇ ಜಿಜ್ಜಿ ಕುಡಿತಿರೋದು? ಜಿಜ್ಜಿ ಕುಡಿತಿರೋದು ಎಷ್ಟು? ಹಾ ಎಲ್ಲ ಸೆಟ್ಲ್ ಆಗ್ಬಿಟ್ಟಾರಪ್ಪ ಮೊಬೈಲ್ ಇಸ್ಕೊಂಡು. ಹಂಗೆ ಬರ್ಬೇಕು. ಇದ್ಯಾಕೆ ಲೋಕವೆಲ್ಲ ಬಿದ್ದೋಗಿದೆ? ಊರ್ ಮೇಲೆ ಊರ್ ಬಿದ್ರೆ ನಿದ್ದೆ ಅಂತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಎಷ್ಟು ಚೆನ್ನಾಗಿ ಎಲ್ಲ ಕಾರ್ಯಕ್ರಮನೂ ಮುಗಿದು ಎಲ್ಲ ಊಟ ಗೀಟ ತಿಂದು ಕಡೆ ಕುತ್ಕೊಂಡು ಹೇಗೆ ಹರಟೆ ಹೊಡೆದು ಒಳ್ಳೆ ಸಮಯನ ಕಳೀತಾ ಇದ್ರು ಅಂತ ಇದೆಲ್ಲ ನೋಡಬೇಕಾದ್ರೆ ನನಗೂ ಒಂಥರ ಆಹ್ಲಾದಕರ, ತುಂಬ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ನ ನೀವೆಲ್ಲ ನೋಡ್ತಾ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ಎಮೋಷ್ನಲ್ ಪಾರ್ಟೀಸ್ ಯಾವಾಗ್ಲೂ ನನ್ನ ಗಂಡ ನನ್ನ ಪ್ರತಿ ಬಾರಿ ಬಿಟ್ಟು ಹೋಗುವಾಗ, ಅಂದರೆ ನನ್ನ ಮನೆಗೆ ಬಿಟ್ಟು ಮತ್ತೆ ವಾಪಸ್ ಅವ್ರ ಕಾರ್ಯವೈಖರಿಗೆ ಅವರು ತೆರಳುವಾಗ, ನನಗೆ ಮದುವೆ ಆಗಿ 5 ವರ್ಷ ಆಗ್ತಾಯಿದೆ, ಅದಕ್ಕೂ ಮುಂಚೆ ಒಂದು 7 ವರ್ಷದ ಮುಂಚಿನ ರಿಲೇಷನ್ಶಿಪ್ ಇದೆಲ್ಲ ಇದ್ದರೂ ಕೂಡ ಪ್ರತಿ ಬಾರಿ ನಾನು ಊರಿಂದ ನಾನೇ ಅಲ್ಲಿಂದ ಬರಲಿ ಅಥವಾ ಅವರೇ ನನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇರಲಿ, ನಂಗೆ ಪ್ರತಿ ಬಾರಿನೂ ಅಳು ಬರುತ್ತೆ, ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಇದೊಂದು ಗಳಿಗೆ ಮಾತ್ರ. ತುಂಬ ಅರ್ಜೆಂಟಾಗಿ ಡಿಸೈಡ್ ಆದರೂ ಕೂಡ ಅರ್ಜೆಂಟಾಗಿ ಬಂದು ಅವರು ಒಂದಿನದ ಮಟ್ಟಿಗೆ ಇದ್ದು ಒಂದಿನದ ಮಟ್ಟಿಗೆ ಮತ್ತೆ ವಾಪಸ್ ಹೋಗ್ತಾಯಿದ್ರು. ಆ ಫೀಲಿಂಗ್ನ ಹೇಳ್ಕೊಳಕ್ಕಾಗಲ್ಲ. ಐ ಲವ್ ಮೈ ಹಸ್ಬೆಂಡ್. ಸೊ ಥ್ಯಾಂಕ್ಫುಲ್ ಇಂಥ ಒಂದು ಪತಿದೇವ್ರನ್ನ ನನಗೆ ದೇವ್ರು ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಇಲ್ಲಿ ನೋಡಿ ಸಂತು ಮಾಡಿದಂಥ ಪರಿಶ್ರಮ ಹೇಗಿತ್ತು ಅಂತ ನೋಡ್ತಾ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಹೊರಟಿದ್ದೀನಿ ನಾನು. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನನ್ನ ನೆಕ್ಸ್ಟ್ ವ್ಲಾಗ್ ನನ್ನ ಬ್ಯಾಕ್ ಪ್ಯಾಕ್ ಆಗಿರುತ್ತೆ, ಅದಾದಮೇಲೆ ನನ್ನ ಡೆಲಿವರಿ ವ್ಲಾಗ್ನ ನೀವೆಲ್ಲರೂ ಕಾತರದಿಂದ ಕಾಯ್ತಿರ್ತೀರ. ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಕೊನೆ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ನಗ್ತಾ ಇರಿ, ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.